ಅವ್ವ, ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ಇವತ್ತು ಲಾಸ್ಟ್ ನನ್ನ ಎಕ್ಸಾಮ್, ಆಶೀರ್ವಾದ ಮಾಡ. ಸರಿಯವ್ವ, ಆಯ್ತು, ಚಲೋ ತಂಗ್ ಮಾಡು. ಏನ ಯಾರ ಜೋಡಿ ಜಗಳ ಮಾಡ್ಬೇಡ. ಹ್ಞೂ ಸರಿ. ಅಕ್ಕ, ವಾಟರ್ ಬಾಟಲ್ ತಗೊಂಡಿ? ಹಾ ತಗೊಂಡಿ. ಚೀಟಿ ತಗೊಂಡಿ? ಹಾ ತಗೊಂಡಿ. ಮಮ್ಮಿ ಸಿಕ್ಕಾಕೊಂಡ್ಲೆ ಚೀಟಿ ತಗೊಂಡ? ನಂಗೆ ಗೊತ್ತಿತ್ತು ನೀ ಹಿಂಗಂತಿ ಅಂತ. ನಾನೇನ್ ತಗೊಂಡಿಲ್ಲ. ಹೋಗ್ ಮಗಳೇ. ನಮಸ್ಕಾರ ವೀಕ್ಷಕರೇ, ಇದು ನನ್ನ ಹೊಸ ಸೀರಿಯಲ್ ಆಕಾಶ್ ಪ್ರೇಮ. ಇವಳೇ ನಮ್ಮ ಕಥಾನಾಯಕಿ ಪ್ರೇಮ. ಪ್ರೇಮ ಹುಷಾರ? ಸರಿ ಅಮ್ಮ. ಅಲ್ಲ, ರಾತ್ರೆಲ್ಲ ಓದಿನ ನಾನು. ಆದ್ರೆ ಈ ಇನ್ಫಾರ್ಮೇಶನ್, ಈ ಸೈನ್ಸ್ ನನಗೆ ನೆನಪಿಟ್ಕೊಳಕ್ಕೆ ಆಗಲ್ಲ ನೋಡಿ. ಪ್ರೇಮ, ಅಷ್ಟೊಂದು ಯಾಕೆ ವರಿ ಮಾಡ್ಕೊಂತಿ? ನೀನು ಎಲ್ಲ ಓದಿದೀಯ. ಕೂಲ್ ಕಾಮ್ ಆಗಿರು. ಸ್ವಲ್ಪ ನೀರು ಕುಡಿ, ಅಂದ್ರೆ ಸಮಾಧಾನ ಆಗತ್ತೆ ನಿಂಗೆ. ಶಿಟ್, ಈಗ ಸ್ವಲ್ಪ ಲೇಟ್ ಆಯ್ತು ನೋಡಿ, ಬೇಗ ಹೋಗ್ಬೇಕು. ಓ, ನನ್ನ ಬಾಟ್. ರೋಡ್ ನೋಡ್ಕೊಂಡು ಹೋಗೋಕ್ಕಾಗಲ್ಲ ನಿನಗೆ? ಅಷ್ಟು ಕಾಣಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ನೀವು ರೋಡ್ ಬಿಟ್ಟು ಹೋಗಕ್ಕಾಗಲ್ಲ? ನಿಮಗ್ ನಡೆಯಕ್ ಚಂದಂಗ್ ಬರಂಗಿಲ್ಲ ಅಂದ್ರೆ ಇನ್ನೊಬ್ರನ್ನ ಬ್ಲೇಮ್ ಮಾಡ್ಕೊಂತ ಹೋಗುದೇನ? ನೀವು ನೆತ್ತಿ ಮೇಲೆ ಕಣ್ಣಿಟ್ಕೊಂಡು ಹೋಗತ್ತೀರಿ. ನೋಡ್ರಿ, ನನ್ನ ಬಾಟಲ್ ಬಿತ್ತು, ನಾನು ಡಿಕ್ಕಿ ಹೊಡೆದಿದ್ದೀರಿ. ನಾನ್ ಕರೆಕ್ಟ್ ಆಗಿ ಹೊಂಟಿದ್ದೆ, ನೀನೇ ಹಿಂದಕ್ ಬಂದಿ, ಹಂಗಾಗಿ ಡಿಕ್ಕಿ ಹೊಡಿತದು. ಇದ್ರಲ್ಲಿ ನಂದೇನ್ ತಪ್ಪಿಲ್ಲ. ನಿಮ್ಗೆ ನೋಡ್ಕೊಂಡು ಹೋಗಕ್ಕಾಗಲ್ಲ? ಎಕ್ಸ್ಕ್ಯೂಸ್ ಮೀ, ನೀವು ಬಂದು ನನಗೆ ಡಿಕ್ಕಿ ಹೊಡೆದಿದ್ದು, ನಾನಲ್ಲ ನಿಮಗೆ. ಅಂದ್ರೆ ನಿಮ್ಮ ಅರ್ಥ ಏನು? ನೀವು ಏನು ಹೇಳ್ತಿದ್ದೀರಾ ನನಗೆ? ಅಂದ್ರೆ ನಾನಾಗೆ ಬಾಟ್ಲ್ ಚೆಲ್ಕೊಂಡು, ನನ್ನ ಮೈ ಮೇಲೆಲ್ಲ ನೀರು ಹಾಕ್ಕೊಂಡು ನಾನಾಗೆ ಬಾಟ್ಲ್ ಒಗ್ದಿದ್ದೀನಿ ಅಂತ ಹೇಳ್ತೀರಾ? ನನಗೇನು ಹುಚ್ಚ? ನಾನೇನು ಬೇಕಂತ ಮಾಡ್ಕೊತೀನಂತೇನು? ಯಾರಿಗ್ ಗೊತ್ತು. ನೋಡು, ನೀನ್ ಬಟ್ಟೆ ಗಲೀಜಾದ್ರೆ ನಾನೇನ್ ಮಾಡಕ್ಕಾಗಲ್ಲ. ಬೇಕಿದ್ರೆ ದುಡ್ಡು ಕೊಡ್ತೀನಿ, ಬೇರೆ ಬಟ್ಟೆ ತಗೋ. ಈ ತರ ಎಲ್ಲ ಆಟಿಟ್ಯೂಡ್ ನನ್ ಮುಂದೆ ತೋರ್ಸಕ್ ಹೋಗ್ಬೇಡ. ತಗೋ ಈ ದುಡ್ಡು, ತಗೊಂಡೋಗಿ ಯಾವ್ದಾದ್ರು ಹೊಸ ಡ್ರೆಸ್ ತಗೋ ಹೋಗು. ಈ ತರ ಆಟಿಟ್ಯೂಡು, ಈ ತರ ಎಲ್ಲ ಮಾಡ್ಬೇಡ. ನನಗೆ ಗೊತ್ತು ನೀ ಎಲ್ಲ ದುಡ್ಡಿಗೋಸ್ಕರ ಮಾಡ್ತಿರ್ತೀರಾ ಅಂತ. ದುಡ್ಡಿಗೋಸ್ಕರ ಎಷ್ಟು ಕೀಳ್ಮಟ್ಟಿಗೆ ಇಳಿತೀರಾ ನೀವೆಲ್ಲ. ಹಲೋ, ನೀವು ರಿಚ್ ಇರ್ಬೋದು, ನಿಮ್ಮ ಮನಿನ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಯಾರು ಇಲ್ಲಿ ದುಡ್ಡಿಗೋಸ್ಕರ ನಿಂತಿರಂಗಿಲ್ಲ. ನಿನ್ ಮನಿ ತೋರಿಸಿ ನನ್ನನ್ನ ಕೊಂಡ್ಕೊಳಕ್ಕಾಗಲ್ಲ. ನೋಡು, ನಿನ್ ಫಾಲ್ಟ್ ಇದೆ, ಸೇ ಸಾರಿ. ಸುಮ್ಮನೆ ಕ್ಷಮಿಸ್ಬಿಡ್ತೀನಿ. ಏನು, ನಾನ್ ನಿನ್ಗೆ ಸಾರಿ ಕೇಳ್ಬೇಕಾ? ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅದು ಅಲ್ಲದೆ ನನ್ ಮಿಸ್ಟೇಕೇ ಇಲ್ಲ, ನಾನ್ ಯಾಕೆ ನಿನಗೆ ಸಾರಿ ಕೇಳ್ಬೇಕು? ನೋಡು, ತಗೋತಿದ್ರೆ ತಗೋ, ಇಲ್ಲ ಅಂದ್ರೆ ಬಿಡು. ಈ ತರ ಅಹಂಕಾರ ಇರೋ ನನ್ ಮುಂದೆ ನಿಂತ್ರೆ ನಾನ್ ಸುಮ್ನೆ ಇರಲ್ಲ. ಇಲ್ಲಿ ಯಾರು ನಿನ್ ಜೋಡಿ ಜಗಳ ಮಾಡ್ಕೊಂತ ನಿಂತಿಲ್ಲ. ಏ ಹೋಗೆ. ಹೌದು, ನಾನ್ ಯಾಕೆ ಅವಳ ಜೋಡಿ ಅಷ್ಟು ಜಗಳ ಮಾಡ್ತಿದ್ದೆ? ಈ ಹುಡುಗಿ ಯಾಕೆ ಹಿಂಗ ಆಡ್ತಿದ್ದೆ? ಅಲ್ಲ, ನಂದೇ ಮಿಸ್ಟೇಕಾ? ನಾನೇ ಫಾಸ್ಟ್ ಆಗಿ ಹೋಗಿ ಗುದ್ದಿದ್ನ ಅವಳಿಗೆ. ಓ ವೇಟ್ ವೇಟ್ ವೇಟ್, ಅದೇನಿಲ್ಲ. ಅವಳು ಸ್ವಲ್ಪ ಸಿಟ್ಟಿದ್ಲು, ನಾನು ಸಿಟ್ಟಾದೆ ಅಷ್ಟೇ. ಮೇ ಬಿ ನಂದೇ ತಪ್ಪಿರ್ಬೋದು, ನಾನೇ ಸ್ಪೀಡಾಗಿ ಹೋಗಿ ಗುದ್ದಿದ್ನಿ ಅನ್ಸುತ್ತೆ. ಓ, ಎಲ್ಲಿ ಹೋಗ್ಬಿಟ್ಲ ಅನ್ಸುತ್ತೆ. ಒಮ್ಮೊಮ್ಮೆ ದುಡ್ಡಿಗೆ ಮಾಡ್ತಿರ್ತಾರೆ ಅಂತ ಅನ್ಕೊಂತೀವಿ, ಒಮ್ಮೊಮ್ಮೆ ಒಳ್ಳೆಯವರು ಇರ್ತಾರೆ. ಹೋಗ್ಲಿ ಬಿಡು, ನೆಕ್ಸ್ಟ್ ಟೈಮ್ ಏನಾದ್ರೂ ಸಿಕ್ಕರೆ ಸಾರಿ ಕೇಳಿದ್ರ. ಈ ದುಡ್ಡಿರೋರೆಲ್ಲ ಯಾಕೆ ಹಿಂಗ ಆಡ್ತಾರೋ? ದುಡ್ಡಿದ್ರೆ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಮನುಷ್ಯರ್ನು ಕೊಂಡ್ಕೊಂತಾರ ಇವರು. ಹೇ ಪ್ರೇಮ, ನಿಂತ್ಕೋ. ಪ್ರೇಮ, ಹಾ ಬಾರೆ. ಯಾಕೆ ಇಷ್ಟೊಂದು ಸಿಟ್ಟಲ್ಲಿದ್ದೀನಿ? ಏನಿಲ್ಲ, ಆಗಳೊಂದು ಇನ್ಸಿಡೆಂಟ್ ನಡೀತು, ಅದನ್ನ ನೋಡಿ ಸ್ವಲ್ಪ ಸಿಟ್ಟಾಗಿದ್ದೆ ಅನ್ಸುತ್ತೆ. ಇವತ್ ನಂದು ದಿನ ಚೆನ್ನಾಗಿಲ್ಲ ಅಂತ. ಅಯ್ಯೋ, ಇಂಥವೆಲ್ಲ ನಿನಗೆ ಆಗ್ತಾವಲ್ಲ ಬರೀ. ನಾನೇ ಸಿಗ್ತೀನಿ ಕಣೆ, ಅಮಾಯಕವಾಗಿ ಎಲ್ಲರಿಗೂ. ಹೌದು, ನಂಗೆ ಹಂಗೂ ಅನ್ಸುತ್ತೆ. ಹೋಗ್ಲಿ ಬಿಡಿ, ಇವತ್ತು ಲಾಸ್ಟ್ ಪೇಪರ್, ಯಾಕೆ ಅಷ್ಟೊಂದು ಸಿಟ್ಟಾಗ್ತೀಯ? ಹೌದು ಕಣೆ, ಬಾ ಬೇಗ ಹೋಗೋಣ. ಹೌದು, ಎಲ್ಲ ಓದ್ಕೊಂಡು. ಅಯ್ಯೋ, ಸ್ವಲ್ಪ ಕಣೆ, ನನಗೇನೋ ಗೊತ್ತಿಲ್ಲ, ಈ ಸೈನ್ಸ್ ತೆಲಿಗೆ ಹೋಗೋದಿಲ್ಲ ನೋಡು. ನೀನು ಸೈನ್ಸ್ ಹೋಗಲ್ಲ, ನಂಗೆ ಮ್ಯಾಥ್ಸ್ ಹೋಗಲ್ಲ, ಅಷ್ಟೇ ಡಿಫ್ರೆನ್ಸ್. ಬಾ ಇವಾಗ ಕಾಮ್ ಆಗಿ ಕೂಲ್ ಆಗಿ. ಹೌದು, ಹುಡುಗ ಹೇಗಿದ್ದ? ಹ್ಯಾಂಡ್ಸಮ್ ಆಗಿದ್ದ? ಹ್ಯಾಂಡ್ಸಮ್ಗಿನ ತುಂಬಾ ಆಟಿಟ್ಯೂಡ್ ಜಾಸ್ತಿ ಇತ್ತು. ಬಟ್ ಚೆನ್ನಾಗಿದ್ದ. ಆದ್ರೆ ಆಟಿಟ್ಯೂಡು, ಈಗೋ ಎಲ್ಲ ಮೈ ತುಂಬಿತ್ತು. ಅದರಲ್ಲಿ ದುಡ್ಡಿದೆ ಅನ್ನೋ ಅಹಂಕಾರ ಅಂತೂ ಇನ್ನೂ ತುಂಬಿತ್ತು. ಅಲ್ಲ ಕಣೆ, ಅಷ್ಟು ದುಡ್ಡಿರೋನು ಯಾಕೆ ನಡ್ಕೊಂತ ಬರ್ತಾನೆ? ಮೇ ಬಿ ದುಡ್ಡು ಇರಂಗಿಲ್ಲ, ಶೋ ಮಾಡ್ತಿರ್ತಾನೆ ಅಷ್ಟೇ. ಏ ಇಲ್ಲ, ದುಡ್ಡಿರೋನೆ ಕಾರ್ ಏನಾದ್ರೂ ಕೆಟ್ಟಿರ್ಬೇಕು. ನೋಡಿದ್ರೆ ಹಂಗೆ ಅನಿಸ್ತಾನೆ. ಎಲ್ಲೇ ನಮ್ ಡೆಸ್ಕ್ ನಂಬರು? ಅಯ್ಯೋ, ಇವತ್ತು ಚೇಂಜ್ ಆಗಿದೆ. ನಿಂದ ಆ ರೂಮು, ನಂದು ಈ ರೂಮು. ನಾನು ಈ ಸಲ ಪಾಸ್ ಆಗ್ತೀಯ? ಹೋಗು, ಕಾಮ್ ಅಂಡ್ ಕೂಲಾಗಿ ಹೋಗು ಸುಮ್ಮನೆ. ಸರಿ, ಬಾಯ್, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಆದ್ರೂ ಯಾಕೋ ಭಯ ಆಗ್ತಿದೆ ಕಣೆ. ಏನಾಗಲ್ಲ, ಹೋಗೆ. ಸರ್, ಮೀಟಿಂಗ್ ಸ್ಟಾರ್ಟ್ ಆಗಿದೆ ನಿಮ್ಗೆ. ಹಾ, ಅದು ಕಾರ್ ಕೆಟ್ಟಿತ್ತು. ಒಂದ್ ಕೆಲಸ ಮಾಡು, ನನ್ನ ಕಾರು ವಿಧಾನಸೌಧ ಹತ್ರ ಇದೆ, ಅದನ್ನ ತರ್ಸೋಕೆ ಹೇಳು. ಯಾ ಸರ್. ಬಟ್ ಯಾಕೋ ನಿಮ್ ಮೂಡ್ ಅಪ್ಸೆಟ್ ಇರೋ ತರ ಇದೆ. ಹಂಗೇನಿಲ್ಲ, ಅದನ್ನ ನಾನು ಮ್ಯಾನೇಜ್ ಮಾಡ್ತೀನಿ. ಏನಾದ್ರೂ ಆಗಿದೆ? ನಥಿಂಗ್ ಟು ವರಿ. ಸರ್, ಮೀಟಿಂಗಕ್ಕೆಲ್ಲ ಅರೇಂಜ್ಮೆಂಟ್ ಆಗಿದೆ, ಹೋಗು. ಎಲ್ಲರೂ ಬಂದಿದ್ದಾರೆ? ಹಾ ಸರ್, ಎಲ್ಲರೂ ಬಂದಿದ್ದಾರೆ. ಯಾಕೋ ಸರ್ ಇಷ್ಟೊಂದು ಡಲ್ ಆಗಿದ್ದಾರೆ? ಏನಾದ್ರೂ ಆಗಿರ್ಬೋದು. ಅಂತೂ ಇಂತೂ ಎಕ್ಸಾಮ್ ಮುಗೀತು. ಹೌದು ಕಣೆ, ಇವಾಗಾದ್ರೂ ನಗೆ ಒಂದಿಟ್ಟು. ಹಾ, ಫೈನಲಿ ಹೆಂಗಿತ್ತು ಎಕ್ಸಾಮ್? ಏನೋ ಪಾಸ್ ಆಗ್ತೀನಿ ಅಂತ ಅನಿಸಿದೆ, ಬಟ್ ಎಕ್ಸಾಮ್ ಪೇಪರ್ ಮಾತ್ರ ತುಂಬಾನೇ ಟಫ್ ಇತ್ತು. ಹೌದಾ? ಹೌದು ಕಣೆ, ಸ್ವಲ್ಪ ಟಫ್ ಅನಿಸ್ತು. ನಂಗೇನೋ ಈಸಿ ಇತ್ತು ಕಣೆ. ನೀನ್ ಬಿಡವಾ, ನೀನು ಬಾರಿ ಓದಿರ್ತಿ. ಹಂಗೇನಿಲ್ಲ. ಸರಿ ಕಣೆ, ಸಿಗೋಣ, ಬರ್ಲಾ? ಓಕೆ, ಬಾಯ್. ಅಂತೂ ಇಂತೂ ಎಕ್ಸಾಮ್ ಅಂತೂ ಕಂಪ್ಲೀಟ್ ಆಯ್ತು. ಎಕ್ಸಾಮ್ ಏನೋ ಚೆನ್ನಾಗಾಯ್ತು. ಇನ್ನು ಜಾಬ್ ಹುಡುಕೋದೊಂದಿನ. ಆದ್ರೆ ನಮ್ಮ ಮನೇಲಿ ಈಗ ಆಲ್ರೆಡಿ ಗಂಡು ನೋಡಕತ್ತಾರ. ನನಗೇನು ಮದುವೆದೇನು ಇದು ಇಲ್ಲ. ಓಕೆ, ಐ ಕ್ಯಾನ್ ಮ್ಯಾರಿ. ಆದ್ರ ಮದುವೆ ಆದ್ಮೇಲೆ ನನ್ನ ಗಂಡ ನನ್ನ ಜಾಬ್ ಮಾಡಕ್ ಕಳಿಸಿದ್ರೆ ಸಾಕು.
ಜಾಬ್ ಮಾಡಕ್ಕೆ ಪರ್ಮಿಷನ್ ಕೊಟ್ರೆ ನನಗೇನು ಅಭ್ಯಂತರ ಅಂತೂ ಇಲ್ಲವೇ ಇಲ್ಲ. ಅಯ್ಯೋ, ಯಾವುದೋ ಅಜ್ಜಿ ಬೀಳುತ್ತೆ. ಅಜ್ಜಿ ಬೀಳ್ತೀರಾ ಬೀಳ್ತೀರಾ? ಯಾಕಜ್ಜಿ ನಿಧಾನವಾಗಿ ಬರ್ಬೇಕಲ್ವಾ? ಬೀಳ್ತಿದ್ರಿ ನೋಡಿ ನೀವು. ಅಯ್ಯೋ ಏನಿಲ್ಲ ಕಣ್ಮಗ, ಹಂಗೆ ಬರ್ತಾ ಇದ್ದೆ, ಸ್ವಲ್ಪ ಜೋಲೆ ಹೋಯ್ತು ನೋಡು. ಸರಿ ಸರಿ, ಇಲ್ಲಿ ಮೇಲೆ ಕುತ್ಕೊಳ್ಳಿ ಸ್ವಲ್ಪ ಹೊತ್ತು. ಊಟ ಅದು ಮಾಡಿದಿರ ತಾನೇ ನೀವು? ಹಾ ಮಾಡಿದೀನಿ. ಸ್ವಲ್ಪ ಬಿಸಿಲು ಜಾಸ್ತಿ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಸುಸ್ತಾಗಿ ಕುಂತೆ ನೋಡು. ಅಲ್ಲ, ಒಬ್ರೇ ಬರಬಾರ್ದು, ವಯಸ್ಸಾದ್ಮೇಲೆ ಸ್ವಲ್ಪ ಯಾರನ್ನಾರು ಜೊತೆ ಕರ್ಕೊಂಡು ಬರ್ಬೇಕು. ಸರಿ ನಡೀರಿ, ನಿಮ್ ಮನಿ ಎಲ್ಲಿದೆ ತೋರಿಸಿ, ನಾನೇ ಕರ್ಕೊಂಡು ಹೋಗ್ತೀನಿ. ದೂರ ಇಲ್ಲ ಕಣಮ್ಮ, ಇಲ್ಲೇ ಸ್ವಲ್ಪ ಹತ್ರದಲ್ಲೇ ಹೋದ್ರೆ ನಮ್ಮ ಮನೆ. ಸರಿ ಆಗಿದ್ರೆ ನಡೀರಿ, ನಾನು ಬರ್ತೀನಿ. ಬೇಡ ಬಿಡಮ್ಮ, ನಾ ಹೋಗ್ತೀನಿ, ಯಾಕೆ ಸುಮ್ಮನೆ ನಿನ್ಗೆ. ಇರ್ಲಿ, ಬರ್ರಿ ಅಜ್ಜಿ ಹೋಗೋಣ. ಕೂತ್ಕೊಳ್ಳಿ, ಇನ್ನೂ ಸ್ವಲ್ಪ ಹೋಗೋಣ. ಇಲ್ಲಮ್ಮ ಹೋಗೋಣ, ಒಬ್ಬೊಬ್ರೆ ಬರಕ್ ಹೋಗ್ಬಿಡಿ, ಯಾರನ್ನಾದ್ರೂ ಜೊತೆ ಕರ್ಕೊಂಡ್ ಬನ್ನಿ. ಹಾ ಸರಿ, ಇದೇ ಕಣಮ್ಮ ನಮ್ಮ ಮನೆ. ಅಮ್ಮ, ಇವನೇ ಬಂದ. ಏನಾತಮ್ಮ? ಅಲ್ಲ, ಇವ್ರೇನಾದ್ರೂ ಮಾಡಿದ್ರ ನಿಂಗೆ? ಇವ್ರ ಮೊದ್ಲೇ ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಏ ಹಲೋ, ಎಕ್ಸ್ಕ್ಯೂಸ್ ಮೀ, ಮೈಂಡ್ ಯುವರ್ ವರ್ಡ್. ಗೊತ್ತಿಲ್ವಾ ಬೆಳಗ್ಗೆ ನೀನ್ ಮಾಡಿದ್ದು? ಇವಾಗ ಏನ್ ಮಾಡಿದೆ ನಮ್ಮ ಅಮ್ಮಂಗೆ? ಏ ಆನಂದ, ಆಕೇನ್ ಮಾಡಿಲ್ಲ, ಆಕೆ ಮೇಲೆ ಯಾಕಂಗ್ ರೇಗಾಡಕತ್ತಿ? ಆಕೇನ್ ಮಾಡಿಲ್ಲ, ನನಗ ಸ್ವಲ್ಪ ತಲೆ ತಿರುಗಿದಂಗಾತ. ನಾನು ಕುಂತೆ ಅಲ್ಲೇ, ಪಾಪ ಹುಡುಗಿ ಓಡಿ ಬಂದು ನನ್ನನ್ನ ಹಿಡ್ಕೊಂತ. ಅವ್ವ, ಆದ್ರೂ ಇಂಥವ್ರನ್ನೆಲ್ಲ ನಂಬಕ್ ಹೋಗ್ಬೇಡ ನೀನು. ನಾ ಹೇಳ್ತೀನಿ ನೋಡು, ಇವ್ರು ರೊಕ್ಕಕ್ಕೋಸ್ಕರ ಏನ್ ಬೇಕಾದ್ ಮಾಡಕ್ಕೂ ರೆಡಿ ಇರ್ತಾರ. ಏ ಹಂಗೇನಿಲ್ಲ. ಅಲ್ಲ, ನಿಮ್ಮಿಬ್ಬರಿಗೂ ಗೊತ್ತಾ ಪರಿಚಯ ನೀವು? ಏ ಪರಿಚಯ ಇಲ್ಲ ಅಜ್ಜಿ, ಅಲ್ಲೇ ನೀ ಬೆಳಗ್ಗೆ ಬರ್ಬೇಕಾದ್ರೆ ನನ್ಗೆ ನೀರ್ ಚೆಲ್ಲಿದ್ದ, ಅದೇ ಅಷ್ಟೇ. ಕೆಟ್ಟ ದುರಹಂಕಾರಿ, ದುಡ್ಡಿನ ವ್ಯಾಪಾರಿ, ಬರೇ ದುಡ್ಡಿಂದ ಅಳಿತಾನೆ ಎಲ್ಲಾರು. ನನ್ಗೆ ಯಾಕೋ ಡೌಟು, ಈಕಿ ನನ್ ಹಿಂದೆ ನನ್ನ ಫಾಲೋ ಮಾಡಕತ್ತ ಅನ್ಸಾಕತೈತಿ. ನಮ್ಮ ಮನೆಯವ್ರನ್ನೆಲ್ಲ ಹಿಡ್ಕೊಂಡ್ ಬರಾಕತ್ತ ಅನ್ಸಾಕತೈತಿ. ಹ್ಞೂ, ನಂಗೇನು ಹುಚ್ಚ ನಿನ್ನನ್ನ ಫಾಲೋ ಮಾಡಿ ನಿಮ್ಮ ಮನೆಯವ್ರನ್ನ ಹಿಡ್ಕೊಂಡೋಕೆ? ನೋಡು, ನಿನ್ ತಪ್ಪಿಟ್ಕೊಂಡು ಬೆಳಗ್ಗೆನೂ ಹಂಗೆ ಜಗಳ ಮಾಡಿದೆ, ಇವಾಗ್ಲೂ ಹಂಗೆ ಜಗಳ ಮಾಡ್ತಿದ್ಯಾ ನೀನು. ಸುಮ್ನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಿದ್ಯಾ ನೀನು? ಇವಾಗ ಹುಡುಕೊಂಡ್ ಬಂದಿದ್ದ್ಯಾರು? ನೀನ ತಾನೆ ನನ್ನ ಹುಡುಕೊಂಡ್ ಬಂದಿದ್ದು? ನೀನಾ ಈಗ ಹುಡುಕೊಂಡ್ ಬಂದು ಜಗಳ ತೆಗಿತ? ಹಲೋ, ಎಕ್ಸ್ಕ್ಯೂಸ್ ಮೀ, ನಾನೇನು ಹುಡುಕೊಂಡು ಬಂದಿಲ್ಲ. ನಾನು ನಿಮ್ಮಮ್ಮನ್ನ ಮನೆಗೆ ಬಿಡೋದಕ್ಕಂತ ಬಂದಿದ್ದೀನಿ. ಅದು ನಿಮ್ಮಮ್ಮ ಅಂತ ಗೊತ್ತಿದ್ರೆ ನಾನು ಬರ್ತಾನೂ ಇರ್ಲಿಲ್ಲ ಇಲ್ಲಿ. ಅಜ್ಜಿ, ನಾನಿನ್ ಬರ್ತೀನಿ, ಹುಷಾರಾಗಿ ಹೋಗಿ. ನೀನಂತೂ ಸಾರಿ ಕೇಳೇ ಇಲ್ಲಲ್ಲ, ನೀನ್ ತಪ್ಪಿದ್ರು. ನಾನ್ ಯಾಕೆ ಸಾರಿ ಕೇಳಿ? ನಂದು ಯಾವ ತಪ್ಪನೂ ಇಲ್ಲ, ನೀನೇ ಎಲ್ಲ ಮಾಡ್ತಿರೋದು. ಹೋಗು. ಹಂಗ್ಯಾಕ್ ನಾನು ಹಿಂದಿಂದ ಬರಾಕತ್ತಿ? ನನಗೇನು ಹುಚ್ಚ ನೀನ್ ಹಿಂದಿಂದ ಬರ? ಓ, ಹಂಗಾರ ನಾ ಇಷ್ಟೊತ್ತನ ಹುಚ್ಚಿನ ಜೋಡಿ ಮಾತಾಡಿದ್ನೇನ? ಅಜ್ಜಿ, ನಿಜವಾಗ್ಲೂ ಇವ್ ನಿಮ್ಮ ಮಗನ? ನೀವು ನೋಡಿದ್ರೆ ಎಷ್ಟು ಒಳ್ಳೆಯವ್ರು ಇದ್ದೀರಾ, ಇವ ನೋಡಿದ್ರೆ ಹಿಂಗಿದಾನೆ. ಬಾಯಿ ಮುಚ್ಚು ಸಾಕು. ಆನಂದ್, ಸುಮ್ನಿರು. ಯಾಕೆ ಅಷ್ಟೊಂದು ಸಿಟ್ ಮಾಡ್ತಿದ್ಯಾ ಹುಡುಗಿ ಮೇಲೆ? ಅಮ್ಮ, ನಿಂಗೆ ಗೊತ್ತಿಲ್ಲ, ಅವಳು ಚಲೋ ಇಲ್ಲ. ಆ ಹುಡುಗಿ ನನ್ಗೋಸ್ಕರ ಅಲ್ಲಿಂದ ಇಲ್ಲಿ ತನ ಬಂದಿದೆ. ಆ ಹುಡುಗಿನ ಆ ತರ ಅಸಹ್ಯ ಮಾಡಿ ಕಳ್ಸಿದಲ್ಲ. ಕರಿ ಅವಳನ್ನ, ಓದ್ಲು. ಹೋಗ್ಲಿ ಬಿಡಮ್ಮ, ನಡಿ ನೀ ಒಳಗಡೆ. ನಾನು ನಿಂಗೆ ಎಷ್ಟು ಸಲ ಹೇಳಿದೀನಿ ಒಬ್ಳೆ ಹೋಗ್ಬೇಡ ನೀನು ಅಂತ. ಹೌದಪ್ಪ, ಮನೇಲಿ ಯಾರಿದ್ದಾರೆ? ಅದೊಂದು ಆಳು ಕಾಳು ಇಡ್ತೀಯಾ, ಒಂದಿನ ಬರ್ತಾವ ಒಂದಿನ ಬರೋದಿಲ್ಲ ಸರಿಯಾಗಿ. ಮನೇಲಿ ಏನಾದ್ರೂ ಬೇಕಂದ್ರೆ ನಿಮ್ಮ ಅಪ್ಪಂಗೆ ಔಷಧಿ ಬೇಕಿತ್ತು, ನಾನೇ ಹೋಗಿ ತಗೊಂಡ್ ಬರಕ್ ಹೋದ್. ಅಲ್ಲಮ್ಮ, ನಂಗೊಂದು ಫೋನ್ ಮಾಡಿದ್ರೆ ತರ್ತಿದ್ನ. ನೀನ್ ಇನ್ನೊಮ್ಮೆ ಹೋಗ್ಬೇಡ, ನಂಗೆ ಫೋನ್ ಮಾಡು ನೀನು. ಸರಿ, ಅದ್ ಔಷಧಿ ಅಲ್ಲೇ ಬಿತ್ತು ಅನ್ಸುತ್ತೆ. ಅವಳೇ ಬಿಡಿಸಿರ್ತಾಳಲ್ಲ. ಹಂಗೇನಿಲ್ಲ ಅಜ್ಜಿ, ನಿಮ್ ಬ್ಯಾಗ್ ಅಲ್ಲೇ ಬಿದ್ದಿತ್ತು. ಮತ್ತೇನಕ್ ಬಂದೆ ನೀನು? ಆನಂದ್, ಸುಮ್ಮಿರ್ತೀಯ ಸ್ವಲ್ಪ? ಬಾಮ, ಬಾ ಕುತ್ಕೋ ಬಾ. ಇಲ್ಲ ಅಜ್ಜಿ, ನಂಗೆ ಹೊತ್ತಾಗುತ್ತೆ, ನಾನು ಬರ್ತೀನಿ. ಬಾಮ, ಚಾ ಕುಡ್ಕೊಂಡು ಹೋಗುವಂತೆ, ಕುಂದ್ರ. ಸರಿ ಅಜ್ಜಿ, ನಿಜವಾಗ್ಲೂ ನಿಮ್ಮ ಮಗನ? ಯಾಕಮ್ಮ? ಹೌದು, ನನ್ನ ಮಗನೇ. ನಿಮ್ಗೆ ಇರೋ ಸ್ವಾಭಿಮಾನಕ್ಕೂ ಅವನಿಗಿರೋ ಜಗಳ ಗಂಟುಗೂ ತುಂಬಾ ವ್ಯತ್ಯಾಸ ಇದೆ. ಕುಂತ್ಕೊಳಮ್ಮ.